ಕುಣಿಗಲ್ ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆಯಲ್ಲಿ ಗೃಹ ಜ್ಯೋತಿ ಯೋಜನೆ ಮನೆ ಮನೆ ಸಮೀಕ್ಷೆ ಪರಿಶೀಲನಾ ಕಾರ್ಯ ನಡೆಯುತ್ತಿದ್ದು, ಕುಣಿಗಲ್ ತಾಲೂಕಿನ 65,366 ಫಲಾನುಭವಿಗಳಿದ್ದು 42,698 ಅರ್ಜಿಗಳು ಸಲ್ಲಿಕೆಯಾಗಿದೆ. 22,668 ಬಾಕಿ ಉಳಿದಿವೆ. ಶೇಕಡ 65.32% ಪ್ರಗತಿಯನ್ನು ಸಾಧಿಸಿವೆ ಎಂದು ಕುಣಿಗಲ್ ಬೆಂಗಳೂರು ವಿದ್ಯುತ್ ಕಂಪನಿಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಪುರುಷೋತ್ತಮ್ ತಿಳಿಸಿದರು. ವರದಿ HM ಅಶೋಕ್, ಕುಣಿಗಲ್. ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 65,959 ಜನ ಈ ಹಿಂದೆ ನೋಂದಣಿ ಮಾಡ್ಕೊಂಡಿದ್ರು. ಈಗ ಕಳೆದ ತಿಂಗಳಿಂದ ಇದನ್ನು ಮರುಪರಿಶೀಲನೆ ಮಾಡಲಿಕ್ಕೆ ಅಂತ ಆದೇಶ ಮಾಡಿದ್ದಾರೆ. ಹಾಗೆ ಪ್ರತಿ ದಿವಸ ನಮ್ಮ ಮಾಪಕಗಳು, ಜೀವಿಗಳು ಮತ್ತು ಇತರೆ ಸಿಬ್ಬಂದಿ, ನಮ್ಮ ಸಿಬ್ಬಂದಿ ಎಲ್ಲ ಸೇರಿ ಒಟ್ಟು ಪ್ರತಿದಿನ ಅವರ ಪ್ರತಿ ಮನೆ ಭಾಗಕ್ಕೆ ಹೋಗಿ ವೆರಿಫಿಕೇಶನ್ ಮಾಡಿ ನಮ್ಮಲ್ಲಿ ಒಟ್ಟು 65,959ರಲ್ಲಿ 42,698 ಮನೆಗಳಿಗೆ ಭೇಟಿ ನೀಡಿ ಅಲ್ಲಿ ಪರಿಶೀಲನಾ ಕಾರ್ಯ ಮುಗಿಸಿದ್ದಾರೆ. ಇವಿಷ್ಟು ರೀವೆರಿಫಿಕೇಶನ್ ಆಗಿದೆ. ಇನ್ನೂ ಬಾಕಿ 23,261 ಮನೆಗಳು ರೀವೆರಿಫಿಕೇಶನ್ ಮರುಪರಿಶೀಲನೆ ಮಾಡೋದು ಬಾಕಿ ಉಳಿದಿದೆ. ಒಟ್ಟಿಗೆ 65% ನಮ್ಮಲ್ಲಿ ಪ್ರಗತಿ ಆಗಿದೆ. ಕೆಲವು ಮನೆಗಳು ಬಾಗಿಲು ಹಾಕೊಂಡು ಮನೆ ಹೋಗ್ತಾರೆ, ತೋಟ ಮನೆಗಳಿರ್ತಾರೆ, ಅಥವಾ ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ಇಲ್ಲಿ ಬಂದರು, ಅವರು ಇನ್ನೂ ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸು ಸಿಕ್ಕಿಲ್ಲ. ಸುಮಾರು ಅದರಲ್ಲಿ ಅದೇ ಥರದಲ್ಲೇ 3,200ಕ್ಕೂ ಹೆಚ್ಚು ಮನೆಗಳು ಬಾಗಿಲು ಹಾಕಿರೋವು, ತೋಟದಲ್ಲಿರುವ ಮನೆಗಳು, ಬೆಂಗಳೂರಲ್ಲಿ ವಾಸ ಇರ್ತಾರೆ ಇಲ್ಲಿರುವಂಥ ಮನೆಗಳು, ಇಲ್ಲಿ ಮನೆ ಆವಾಗೊಮ್ಮೆ ತಿಂಗಳಿಗೊಮ್ಮೆ ಬಂದಿರುವಂಥ ಮನೆಗಳು, ಇವು ಬಾಕಿ ಉಳ್ಕೊಂಡಿದ್ದಾರೆ. ಇದರ ಜೊತೆಗೆ ಕೆಲವು ಬಾಕಿ ಇದನ್ನು ರೀವೆರಿಫಿಕೇಶನ್ ರಿಜಿಸ್ಟ್ರೇಷನ್ ಮಾಡಬೇಕು. ಈ ಹಿಂದೆ ನಾವು ಬಾಕಿ ಇದನ್ನು ಅಧಿಕೃತವಾಗಿ ಅವಕ್ಕೆ ಈ ಹಿಂದೆ ಅಧಿಕೃತ ಪರಿಶೀಲನೆ ಮಾಡಿದ್ರಿಂದ ಅವನ್ನ ಮತ್ತೆ ರಿಜಿಸ್ಟ್ರೇಷನ್ ಮಾಡೋದು ಬೇಡ ಅಂತ, ನೋಂದಣಿ ಮಾಡ್ಕೊಳ್ಳೋದು ಬೇಡ ಅಂತ ನೋಂದಣಿ ಮಾಡ್ಕೊಂಡೇ ಅವನ್ನ ಗೃಹ ಜ್ಯೋತಿ ಅಡಿಯಲ್ಲಿ ಸೇರಿಸ್ಕೊಂಡಾಗಿದೆ. ಈಗ ತಿರುಗಿ ಮತ್ತೆ ಗೃಹ ಜ್ಯೋತಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅದನ್ನು ಸೇರಿಸಿ ಅದೊಂದು 9,500 ಚಿಲ್ಲರೆ ಬಾಕಿ ಉಂಟು. ಅವನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನಮ್ಮದು ಇನ್ನೊಂದು ಚೂರು ಪ್ರಗತಿ ಇನ್ನೂ ಹೆಚ್ಚಿಗೆ ಆಗಿದೆ. ಆಮೇಲೆ ಎಲ್ಲ ಗ್ರಾಹಕರು ಕೂಡ ನಮ್ಮ ಸಿಬ್ಬಂದಿ ಬಂದಾಗ ದಯಮಾಡಿ ಅವರಿಗೆ ಸಹಕರಿಸಿ. ಎಲ್ಲರೂ ನಿಮ್ಮ ಆಧಾರ್ ನಂಬರ್, ನಿಮ್ಮ ವೋಟರ್ ಐ ಡಿ, ನಿಮ್ಮ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ಡೀಟೇಲ್ಸ್ಗಳನ್ನ ಅವರಿಗೆ ಕೊಟ್ಟರೆ ಅವರು ಅಲ್ಲೇ ಸ್ಥಳದಲ್ಲೇ ನಿಮಗೆ ನೋಂದಣಿಯನ್ನು ಪರಿಶೀಲನೆ ಮಾಡಿ ನಿಮ್ಮದನ್ನು ಅಧಿಕೃತವಾಗಿ ಮಾಡಿಕೊಡ್ತಾರೆ. ಮನೆ ಬಾಡಿಗೆ ಹಿಂದೆ ಬಾಡಿಗೆ ಮನೆ ವ್ಯತ್ಯಾಸ ಆಗೋದ್ರಲ್ಲಿ ಬಾಡಿಗೆ ಮನೆಗಳಲ್ಲಿ ಹೆಚ್ಚಿಗೆ ವ್ಯತ್ಯಾಸ ಆಗ್ತದೆ. ಈ ಹಿಂದೆ ಒಬ್ಬರು ಬಾಡಿಗೆದಾರ ಇರ್ತಾರೆ, ಅವರು ನಂತರ ಖಾಲಿ ಮಾಡ್ಕೊಂಡು ಬೇರೆ ಕಡೆಗೆ ಹೋಗಿರ್ತಾರೆ. ಈಗ ಹೊಸಬರು ಯಾರು ಇರ್ತಾರೋ ಅವರು ಅವರ ಆಧಾರನ ಕೊಟ್ಟು ನೋಂದಣಿ ಮಾಡಿಸ್ಕೊಂಡ್ರೆ ಅವರಿಗೆ ಅದರ ಬೆನಿಫಿಟ್ಸ್ ಏನಿದೆ ಅದು ಸಿಗ್ತದೆ. ಇದಿಷ್ಟು ಸದ್ಯಕ್ಕೆ ನಮ್ಮ ಕುಣಿಗಲ್ ವಿಭಾಗದಲ್ಲಿ ಇರುವಂತಹ ಮಾಹಿತಿ, ಗೃಹ ಜ್ಯೋತಿಗೆ ಸಂಬಂಧಪಟ್ಟಂತಹ ಮಾಹಿತಿ.